ನಿಮಿಷ. ಏನ್ ಸರು, ಮಾತಾಡೋವರೆಗೂ ಸುಮ್ಮನಿರಕ್ಕಾಗಲ್ವಾ? ಅಕ್ಕ ಹಾಗಲ್ಲ, ನಂಗೆ ಯಾಕೋ ಅವಳನ್ನ ಬಿಡೋದು ಬೇಡ ಅನ್ನಿಸ್ತಿದೆ. ಅವಳಿಗೇನಾದ್ರೂ ಡೌಟ್ ಬಂದ್ರೆ? ಬರಲ್ಲ, ಅವಳಿಗೆ ಖಂಡಿತವಾಗ್ಲೂ ಯಾವುದೇ ಥರ ಡೌಟ್ ಬರಲ್ಲ. ಯಾರಾದರೂ ಕೇಳಿದ್ರೆ ನಾನು ಇಲ್ಲೇ ಓಡಾಡ್ಕೊಂಡಿದ್ದೆ ಅಂತನೋ ಅಥವಾ ನಾನು ಆಗಲೇ ಹೋದೆ ಅಂತನೋ ಹೇಳ್ತಾಳೆ ಹೊರತು ಅವಳ ಬಾಯಲ್ಲಿ ಸತ್ಯ ಖಂಡಿತ ಬರಲ್ಲ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಕ್ಕ, ಹಾಗಿದ್ರೆ ಬೇಗ ಫೋನ್ ಮಾಡಿ ಬಿಡೋಕ್ ಹೇಳಿ. ಈ ಸಿನಿಮಾದಲ್ಲಿ ಹೀರೋಯಿನ್ ಬರೋಷ್ಟರಲ್ಲಿ ಹೀರೋ ಇನ್ಯಾರಿಗೋ ತಾಳಿ ಕಟ್ಟಿರ್ತಾನೆ. ಹಾಗೆ ಇವಳು ಒಳಗಡೆ ಎಂಟ್ರಿ ಆಗ್ಬೇಕು. ಏಜೆ ಶ್ವೇತನ್ ತಾಳಿ ಕಟ್ಟೋದನ್ನ, ಲೀಲಾ ನೋಡೋದನ್ನ ನಾನು ನನ್ನ ಕಣ್ಣಾರೆ ನೋಡಿ ಸಂತೋಷ ಪಡಬೇಕು. ಹಲೋ ಮೇಡಮ್. ಅವಳನ್ನ ಬಿಟ್ಟು ಕಳಿಸಿ. ಮೇಡಮ್, ಅವಳನ್ನ ಈಗಲೇ ಬಿಟ್ಟರೆ ಮದುವೆಗೆ ತೊಂದರೆ ಆಗಲ್ವಾ ಮೇಡಮ್? ಇಲ್ಲ, ಯಾಕೆಂದರೆ ಈಗ ಆಲ್ರೆಡಿ ಇಲ್ಲಿ ಪೂಜೆ ಶುರು ಆಗಿದೆ. ಅವಳು ಇಲ್ಲಿಗೆ ಬರೋಕ್ಕೆ ಕನಿಷ್ಠ ಪಕ್ಷ ಅರ್ಧ ಗಂಟೆನಾದರೂ ಬೇಕು. ಅವಳು ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಲ್ಲಿ ಶಾಸ್ತ್ರಗಳೆಲ್ಲ ಮುಗ್ದು ಹೋಗಿರುತ್ತೆ. ಸರಿ ಮೇಡಮ್. ಇನ್ನೊಂದು ಮಾತು, ಅವಳನ್ನ ಯಾವ ರೀಸನ್ ಹೇಳಿ ಅಲ್ಲಿಗೆ ಕರೆಸ್ಕೊಂಡ್ರೋ ಅದನ್ನೇ ಮೇಂಟೈನ್ ಮಾಡಬೇಕು. ಅವಳಿಗೆ ಯಾವುದೇ ರೀತಿ ಡೌಟ್ ಬರಬಾರ್ದು. ಓಕೆ ಮೇಡಮ್, ನೀವು ಹೇಳ್ದಾಗೆ ಮಾಡ್ತೀವಿ. ಗುಡ್. ಮ್ಯಾನೇಜರ್, ಬಾಗಲ್ ತೆಗಿರಿ, ಶೂಟಿಂಗ್ ಮುಗೀತು ಅಂತ ಹೇಳೋಣ ಮೇಡಮ್ಗೆ. ಯಾರು ನೀವೆಲ್ಲ? ನನ್ನನ್ನ ಯಾಕೆ ಕೂಡಾಕಿದ್ರಿ? ಶೂಟಿಂಗ್ ಅಂತ ಹೇಳ್ಬಿಟ್ಟು ನಂಗೆ ಟಾರ್ಚರ್ ಮಾಡ್ತಿದ್ದೀರಾ? ಇದೇನಾದ್ರೂ ಮೀಡಿಯಾದವ್ರಿಗೆ ವಿಷಯ ಗೊತ್ತಾದ್ರೆ ಅವ್ರು ನಿಮ್ ಯಾರು ಸುಮ್ಮನೆ ಬಿಡಲ್ಲ, ಗೊತ್ತಾ? ಮೇಡಮ್ ಸಾರಿ ಮೇಡಮ್, ಅವಾಗಲೇ ಹೇಳಿದ್ನಲ್ಲ ಮಾರ್ಕ್ ಶೂಟ್ ಅಂತ. ರೂಮಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಿ. ಹೇಳ್ರೋ. ಏನ್ ಮೇಡಮ್ ನಿಮ್ದು ಆಕ್ಟಿಂಗು ಚಿಂದಿ ಉಡಾಯಿಸ್ಬಿಟ್ರೆ ಮೇಡಮ್. ಹೌದಾ ಮೇಡಮ್, ಎಷ್ಟು ಆಕ್ಟರ್ಸ್ಗೆ ನಾವು ಡೈಲಾಗ್ ಶೀಟ್ ಕೊಟ್ಟರು ಸರಿಯಾಗಿ ಹೇಳಲ್ಲ. ನೀವೇನ್ ಮೇಡಮ್ ಒಂದೇ ಸಲ ಸೂಪರ್ ಆಗಿ ಮಾಡ್ಬಿಟ್ರಿ. ಅಯ್ಯೋ, ಅದು ಡೈಲಾಗ್ ಅಲ್ಲ, ನಾನು ನಿಮಗೆ ಬೈದಿದ್ದು. ನೀವು ನಂಗೆ ಮೊದಲೇ ಹೇಳಿದ್ರೆ ನಾನು ನಿಮಗೆ ಬೈತಾನೆ ಇರಲಿಲ್ಲ. ಐ ಆಮ್ ಸಾರಿ. ಮೇಡಮ್ ಸಾರಿ ಯಾಕೆ ಕೇಳ್ತೀರಾ? ಅದೇ ನ್ಯಾಚುರಲ್ ಆಕ್ಟಿಂಗು. ನಾವು ಅನ್ಕೊಂಡಂಗೆ ಆಯ್ತು. ನೀವು ಹೊರಡ್ಬೋದು, ನಾವು ಶೂಟಿಂಗಿಂದ ಫೋನ್ ಮಾಡ್ತೀನಿ. ತಗೊಳ್ಳಿ ಮೇಡಮ್ ನಿಮ್ಮ ಫೋನ್. ಪರವಾಗಿಲ್ಲ, ಒಂದು 5 ನಿಮಿಷ ಇಟ್ಕೊಳ್ಳಿ. ನಾನು ಎಂಥ ಆ್ಯಕ್ಟ್ರ್ ಗೊತ್ತಾ? ಅದ್ರಲ್ಲಿ ಬರೀ ನಾನು ಕಿರ್ಚೋದು ಅಳೋದಷ್ಟೇ ಕ್ಯಾಪ್ಚರ್ ಆಗಿರೋದು. ನನ್ನ ಆ್ಯಕ್ಟಿಂಗ್ ಕವರೇ ಆಗಿಲ್ಲ. ಅದೆಲ್ಲ ಸೀಸನ್ ಮಾಡ್ಕೋತೀವಿ ಬಿಡಿ ಮೇಡಮ್. ನನ್ನಲ್ಲಿರೋ ಕಲಾ ಶಾರದೆನ ನಿಮಗೆ ಪರಿಚಯ ಮಾಡಿಸ್ಕೊಟ್ರೆ ಒಂದು ಆ್ಯಕ್ಟಿಂಗ್ ಮಾಡ್ಸೋಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈಗ ನವರಸಗಳನ್ನ ನಾನು ಆ್ಯಕ್ಟ್ ಮಾಡಿ ತೋರಿಸ್ತೀನಿ, ನೋಡ್ತೀರಾ? ಅದ್ರಲ್ಲಿ ಮೊದಲನೇದು ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ಅದರಲ್ಲಿ ನಾನು ಮಹಾರಾಣಿ, ನೀವು? ಹಾಗಾದ್ರೆ ನಾನು ಮಹಾರಾಜನ? ಅಲ್ಲ, ಸಖಿ. ಎಲ್ಲಿ ನನ್ನ ಮನೋಹರ ಪ್ರಿಯಕರ ಕಾಣುತ್ತಿಲ್ಲವಲ್ಲ? ಎಲ್ಲಿರುವನು ಸಖಿ? ಮೇಡಮ್ ಎಲ್ಲ ವಾಕಿಂಗೋ ಜಾಕಿಂಗೋ ಎಲ್ಲ ಹೋಗಿರ್ತಾರೆ, ಬರ್ತಾರೆ, ಸುಮ್ಮನಿರಿ ಮೇಡಮ್. ನೋ ವೇಸ್, ಯಾವುದೇ ಕಾರಣಕ್ಕೂ ನನ್ನ ಟಾರ್ಗೆಟ್ ಮಿಸ್ ಆಗಬಾರ್ದು. ಹಾಗಾಯ್ತು ಅಂದ್ರೆ ನನ್ನ ಮನಸ್ಸಲ್ಲಿರೋ ದ್ವೇಷದ ಪ್ರತೀಕಾರ ತೀರಲ್ಲ. ಏಜೆ ವಿರುದ್ಧ ನಾನು ಜೀವನದಲ್ಲಿ ಗೆಲ್ಲೋದಿಕ್ಕಾಗಲ್ಲ. ನಿನ್ನಂತ ಒಂದು ಜಾಗ ಇರೋದು ಗೇಟ್ ಆಚೆ. ನಾಯಿಗಿರೋ ನಿಯತ್ತಾದ್ರೂ ಇದ್ದಿದ್ರೆ ಗೇಟ್ ಹತ್ರ ಇರೋ ಅಂತ ಹೇಳ್ತಿದ್ದೆ. ಅವನ ಜೀವನದ ಜೊತೆ ಆಟ ಆಡ್ಬೇಕು ಅಂದ್ರೆ ಈ ಮದುವೆ ಆಗ್ಲೇಬೇಕು. ಲೀಲಾ ಅವನ ಜೊತೆ ಬರ್ಲೇಬೇಕು. ಈ ಅವಕಾಶ ಕೈ ತಪ್ಪಿತು ಅಂದ್ರೆ ಇನ್ನು ಏಜೆ ಅನ್ನೋ ಆನೆನ ಪಳಗ್ಸೋದು ತುಂಬಾ ಕಷ್ಟ. ಸಮಯ ಹತ್ರ ಬರ್ತಿದೆ ದೇವ್, ಇನ್ ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಲೀಲಾ, ನೀನ್ ಈ ಮದುವೆ ಮನೆಯಿಂದ ಮಾತ್ರ ಹೊರಗೆ ಹೋಗಿರೋದು, ಈ ದೇವ್ ರಚಿಸಿರೋ ಚಕ್ರವ್ಯೂಹದಿಂದಲ್ಲ. ನಿನ್ನನ್ನು ವಾಪಸ್ ಹೇಗ್ ಕರೆಸ್ಕೋಬೇಕು ಅಂತ ಈ ದೇವ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಸರ್, ಜ್ಯೂಸ್ ಸರ್.
ನನಗೆ ನೀರು ಬೇಕಾಗಿತ್ತಲ್ಲ. ಶೋರ್ ಸರ್. ಕೊಡಿ 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 ಕೊಡಿ. ಸರ್ ಥ್ಯಾಂಕ್ ಯು. ಒಂದು ನಿಮಿಷ, ಇದನ್ನ ಅವ್ರಿಗೆ ಹೋಗ್ಕೊಡಿ. ನನಗೆ ಬೇಕಾಗಿರೋರು ಹೋಗ್ಕೊಡ್ರಿ. ಜ್ಯೂಸ್ ಮೇಡಮ್. ವಾ ವಾ ವಾ, ಎಂತ ಅದ್ಭುತ ಆಕ್ಟಿಂಗ್ ಮೇಡಮ್. ಇಂಥ ಆರ್ಟಿಸ್ಟ್ ಜನ್ಮದಲ್ಲೂ ನೋಡಿಲ್ಲ. ಸಾರಿ. ಚುಕ್ಕಿ ಚುಕ್ಕಿ ಚುಕ್ಕಿ, ಯಾರೋ ನೀನು? ನನ್ನ ಚುಕ್ಕಿಗೆ ಏನಾಯ್ತು? ಇನ್ನೂ ಏನೂ ಆಗಿಲ್ಲ. ನೀನು ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಏನಾರು ಆಗೇ ಆಗುತ್ತೆ. ಅಯ್ಯೋ, ನೀವು ಅನ್ಕೊಂಡಷ್ಟು ನಾವು ಶ್ರೀಮಂತರು ಇಲ್ಲ, ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ. ಪ್ಲೀಸ್ ನನ್ನ ಚುಕ್ಕಿನ ಬಿಟ್ಬಿಡು. ಗೊತ್ತು ನೀನು ಶ್ರೀಮಂತರ ಮನೆ ಹುಡುಗಿ ಅಲ್ಲ ಅಂತ, ಅದಕ್ಕೆ ಶ್ರೀಮಂತರ ಮನೆ ಸೊಸೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸರ್, ನೀವೇನು ಮಾತಾಡ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿನ್ ತಂಗಿ ನಿನಗೆ ಜೀವಂತವಾಗಿ ಬೇಕು ಅಂತಂದ್ರೆ ಆ ಏಜನ ನೀನು ಮದುವೆ ಆಗ್ಬೇಕು. ನಿನ್ಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ? ಏಜೆ ಆಗ್ಲೇ ಬೇರೆ ಹುಡುಗಿನ ಮದುವೆ ಆಗ್ತಿದ್ದಾರೆ. ಅದು ಅಲ್ಲದೆ ಚುಕ್ಕಿನ ಕಿಡ್ನಾಪ್ ಮಾಡಿರೋದು ನೀನೇ ಅಂತ ಏಜೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ ಕತೆ ಮುಗೀತು. ಅಷ್ಟ್ರಲ್ಲಿ ನಿನ್ ತಂಗಿ ಕತೆನೂ ಮುಗಿದೋಗುತ್ತೆ. ಬೇಡ ಪ್ಲೀಸ್, ಅವಳಿಗೇನು ಮಾಡ್ಬೇಡ. ನೀನೇನಾರು ಏಜೆ ಪೊಲೀಸು ಅಂತ ಏನಾರು ಹೇಳಿದ್ರೆ ಖಂಡಿತವಾಗ್ಲೂ ನಿನ್ ತಂಗಿ ನಿನಗೆ ವಾಪಸ್ ಸಿಗಲ್ಲ. ಇದನ್ನ ಮೀರಿ ಕೂಡ ನೀನ್ ಅವ್ರಿಗೆಲ್ಲ ಹೇಳಿ ಅವ್ರು ಇಲ್ಲಿಗೆ ಬಂದು ನನ್ನನ್ನು ಹಿಡಿದ್ರೆ ನಿನಗೆ ಸಿಗೋದು ನಿನ್ ತಂಗಿ ಬಾಡಿ ಮಾತ್ರ. ಕೊಲೆ ಮಾಡಿದಕ್ಕೆ ನಾನೇನೋ ಹಾಯಾಗಿ 15 ವರ್ಷ ಜೈಲಲ್ಲಿದ್ದು ಹೊರಗೆ ಬಂದ್ಬಿಡ್ತೀನಿ. ಆದ್ರೆ ಯಾವಾಗ್ಲೂ ಅಕ್ಕ ಅಕ್ಕ ಅಂತ ಹಿಂದೆ ತಿರುಗ್ತಿದ್ ನಿನ್ ತಂಗಿ ನೀನು ಪರ್ಮನೆಂಟ್ ಆಗಿ ಸಿಗಲ್ಲ. ನಿಂಗೆ ಯಾಳು ಎಲ್ಲ ಸುಂಟಾಗಲ್ಲ. ಎಲ್ಲಿ ನಗು ನಗು. ಇಲ್ಲ ಇಲ್ಲ, ನನಗೆ ನನ್ನ ಚುಕ್ಕಿ ಬೇಕು. ಅವಳಿಗೆ ಏನೂ ಮಾಡಬೇಡ. ನಾನು ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಗೊತ್ತು 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 ಗೊತ್ತು, ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀನ್ ನಿನ್ ತಂಗಿಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಈ ನಿನ್ನ ಚುಕ್ಕಿನ ಎತ್ತಾಕೊಂಡ್ ಬಂದಿರೋದು. ಇವಳು ನಿನಗ್ ಜೀವಂತವಾಗಿ ಬೇಕು ಅಂತಂದ್ರೆ ನೀನ್ ಏಜೆನ್ ಮದುವೆ ಆಗ್ಲೇಬೇಕು. ನಾನ್ ಮದ್ವೆ ಆಗೋದ್ರಿಂದ ನಿನ್ಗೇನ್ ಲಾಭ? ಯಾರ್ ನೀನು? ನನಗೆ ಪ್ರಶ್ನೆ ಮಾಡೋರ್ಗಿಂತ ನಾನು ಕೊಟ್ಟ ಕೆಲಸ ಮಾಡೋರ್ ಮೇಲೆ ನನಗೆ ತುಂಬಾ ಪ್ರೀತಿ. ಈಗ ನಾನು ಹೇಳಿದ ಕೆಲಸ ಮಾಡ್ತೀಯೋ ಇಲ್ಲ ಮಾಡಲ್ವೋ? ಬಿಡ ಬಿಡ ಬಿಡ, ನೀನ್ ಹೇಳ್ದಾಗೆ ಕೇಳ್ತೀನಿ, ಕೇಳ್ತೀನಿ. ಗುಡ್, ವೆರಿ ಗುಡ್. ನೋಡಲಿಲ್ಲ,
ನಿನಗಿವಾಗ ಸಮಯ ಇರೋದು ಜಸ್ಟ್ 30 ಮಿನಿಟ್ಸ್. ಈಗ ಕುಲದೇವರ ಪೂಜೆ ನಡೀತಿದೆ, ಅದಾದ ನಂತರ ಮುಹೂರ್ತದ ಸಮಯ ಕರೆಕ್ಟ್ ಆಗಿ ಬರುತ್ತೆ. ಅಷ್ಟ್ರಲ್ಲಿ ನೀನ್ ಕಲ್ಯಾಣ ಮಂಟಪಕ್ಕೆ ಬಂದು ಶ್ವೇತಾ ಕೂರ್ಬೇಕಾಗಿರೋ ಹಸೆಮಣೆ ಮೇಲೆ ಕೂರ್ಬೇಕು. ಈ ಗ್ಯಾಪಲ್ಲಿ ನೀನೇನಾರು ಸಿನಿಮಾ ಸ್ಟೈಲಲ್ಲಿ ಜಾಣ್ತನ ತೋರ್ಸೋದಿಕ್ಕೇನಾರು ಹೋದ್ಯೋ, ನಿನ್ ತಂಗಿ ಬಾಡಿ ನೋಡೋದಿರ್ಲಿ, ಮುಖ ಕೂಡ ನೋಡೋದಿಕ್ ಸಿಗ್ಬಾರ್ದು. ಹಾಗೆ ಮಾಡ್ಬಿಡ್ತೀನಿ. ಪ್ಲೀಸ್ ನನ್ನ ತಂಗಿಗೇನು ಮಾಡಬೇಡಿ. ಏಜೆಂಟ್ ಮದುವೆ ಆಗ್ತಾನೆ. ನನ್ನ ತಂಗಿಗೋಸ್ಕರ ಏಜೆಂಟ್ ಮದುವೆ ಆಗ್ತೀನಿ. ಅವಳಿಗೆ ಮಾತ್ರ ಏನು ಮಾಡಬೇಡಿ. ಸರಿ, ಹಾಗಿದ್ರೆ ಟೈಮ್ ಇಲ್ಲ, ಬೇಗ ಹೊರಟು ಬಾ. Your time starts now. ಲೀಲಾ ಲೀಲಾ. ತಾಯಿ ಚಾಮುಂಡಿ, ಇಲ್ಲಿ ಏನೇ ಆಗ್ತಿದ್ರು, ಮುಂದೆ ಏನೇ ಆಗೋದಿದ್ರು ಕೂಡ ಅದೆಲ್ಲ ನಿಲ್ಲಲೇನೆ. ಅದನ್ನ ಮೀರಿ ಇಲ್ಲಿ ಏನೂ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ನಿಲ್ಲೀಲೆ ಅಂತ ಆಗಲಿ. ನಮ್ಮ ಇಷ್ಟು ವರ್ಷದ ಕನಸು ನನ್ಸಾಗ್ತಿದೆ. ಅದಕ್ಕಿದ್ದ ಅಡ್ಡಿ ಆತಂಕ ಕೂಡ ದೂರ ಆಗಿದೆ. ಇನ್ನು ಅಚ್ಚುಕಟ್ಟಾಗಿ ಈ ಮದುವೆ ಒಂದಾದ್ರೆ ಸಾಕು. ಲೋಕ ಕಲ್ಯಾಣಕ್ಕಾಗಿ ಮಹಿಷಾಸನ ಕೊಂದೆ, ಏಜೆ ಕಲ್ಯಾಣಕ್ಕಾಗಿ ಲೀಲಾ ನೋಡಿಸ್ದೆ. ಏನಿನ್ ಮಹಿಮೆ ಅಲ್ವಾ? ನೀರಲ್ಲಿ ಮುಳುಗೋನ್ಗೆ ಹುಲ್ಕಡ್ಡಿ ಆಸರೆ ಅನ್ನೋ ರೀತಿ ಕೊನೆ ಕ್ಷಣದಲ್ಲಿ ಏಜೆ ಭರವಸೆ ಆ ಲೀಲಾಗ್ ಸಿಕ್ಕಿದೆ. ಅದಕ್ಕೆ ನಿನ್ನ ಮುಂದೆ ನನ್ನ ಈ ಚಿಕ್ಕ ಬೇಡಿಕೆ, ಯಾವುದೇ ಕಾರಣಕ್ಕೂ ಆ ಲೀಲಾ ಈ ಮದುವೆ ಮುಗಿಯೋವರೆಗೂ ಬರ್ದೇ ಇರಲಿ. ಈ ಏಜೆ ಬೇಡಿಕೆ ಒಂದೇ. ನನ್ನ ನಂತರ ಕೋರಿಕೆನ ಯಾವ ಅಡ್ಡಿ ಆತಂಕ ಇಲ್ಲದೆ ಪೂರ್ತಿ ಮಾಡೋ ಹೊಣೆ ನಿಂದು. ಮತ್ತ್ಯಾಕೆ ತಡ ಮಾಡ್ತಿದ್ದೀರಾ? ಪೂಜೆ ಶುರುವಾಗಲಿ ಅಲ್ವಾ? ಓಂ ಗಣನಾನ್ವಾ ಗಣಪತಿ ನಿಂಗೇನೂ ಆಗಲ್ಲ ಚುಕ್ಕಿ. ನಾನು ಬದುಕಿರೋವರೆಗೂ ನಿನ್ಗೇನೂ ಆಗಲ್ಲ. ಚುಕ್ಕಿ, ನಾನು ನಿನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಚುಕ್ಕಿ. ನಾನು ಬರ್ತಿದ್ದೀನಿ. ಟೈಮ್ ಅನ್ನೋದೆಷ್ಟು ವಿಚಿತ್ರ ಅಲ್ವಾ? ಪೂಜೆಗೆ ರೆಡಿ ಮಾಡಿದಳು, ಪೂಜೆಗೆ ಇಲ್ಲ. ಅಯ್ಯೋ, ಯಾರಿಗೆ ಗೊತ್ತು, ಪೂಜೆಗೆ ಇಲ್ದೇ ಇರೋಳು ಮದುವೆಗೆ ಬರ್ಬೋದಲ್ವಾ? ಬರಲಿ ಬಿಡು, ಬಂದೇನು ಮಾಡ್ತಾಳೆ? ಘಡತ್ತ ಊಟ ಮಾಡ್ಕೊಂಡು ಹೋಗ್ತಾಳೆ.
ತಂಗಿಗೇನು ಮಾಡ್ಬಿಡ. ಈಗಾಗಲೇ ಅಮ್ಮ ಸತ್ತೋಗಿರೋದು ನನ್ನಿಂದ ಅಂತ ಅಪ್ಪದ ಓದ್ಕೊಂಡು ಬದುಕ್ತಿದ್ದೀನಿ. ನನ್ನ ತಂಗಿ ಸಾವ್ಗೂ ನಾನೇ ಕಾರಣ ಆಗಬಾರ್ದು. ಏಜೆಯವರೇ, ಮುಹೂರ್ತ ಶುರುವಾಗೋದ್ರಲ್ಲಿದೆ. ನಿಮಗೆ ಬೇರೆ ಏನಾದರೂ ಕೆಲಸಗಳಿದ್ರೆ ಬೇಗ ಮುಗಿಸ್ಕೊಂಡು ಬನ್ನಿ. ಸರಿ. ಮುಗೀತು, ಎಲ್ಲ ಮುಗೀತು. ಎಲ್ಲರೂ ಹೇಳ್ದಾಗೆ ನನ್ನ ಕೈಲಿ ಏನೂ ಆಗಲ್ಲ ಅನ್ನೋ ಮಾತು ನಿಜ ಆಗೋಯ್ತು. ಅಯ್ಯೋ ದೇವ್ರೆ, ನಾನೇನು ಮಾಡಲಿ ದೇವ್ರೆ? ನಾನು ಹೀರೋಯಿನ್ ಆಗೋ ಕನಸು ಈಡೇರಿಸಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನನ್ನ ತಂಗಿನ ಕಾಪಾಡು. ಅಮ್ಮ, ನಾನು ನಿನ್ಗೊಂದು ಪ್ರಶ್ನೆ ಕೇಳಲ್ಲ? ಕೇಳು ರಾಮ್. ನಿನ್ನ ಇಷ್ಟು ವರ್ಷದ ಕನಸು, ಅಂತರ ಕೋರಿಕೆ ಎರಡೂ ಇವತ್ತು ಪೂರ್ತಿ ಆಗ್ತಾ ಇದೆ. ಆದರೂ ನಿನ್ನ ಮುಖದಲ್ಲಿ ಖುಷಿ ಯಾಕಿಲ್ಲಮ್ಮ? ನಾನು ಯಾಕೆ ಖುಷಿಯಾಗಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ ರಾಮ್? ನಾನು ಅಂತರ ಜಾಗನ ಯಾರಿಗೂ ಕೊಡೋಕ್ಕಾಗಲ್ಲ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಮ್ಮ? ಒಂದು ವೇಳೆ ಆ ಲೆಟ್ರಲ್ಲಿ ಅವಳು ಮದುವೆ ಆಗು ಅಂತ ಬರೀದೇ ಇದ್ದಿದ್ರೆ ನೀನು ಖಂಡಿತ ಈ ಮದುವೆ ಆಗ್ತಿರ್ಲಿಲ್ಲ ಅನ್ನೋದು ನನಗೆ ಗೊತ್ತಿದೆ ರಾಮ್. ಮನಸ್ಸಿಲ್ದೆ ಮೃಷ್ಟಾನ್ನ ತಿಂದ್ರೂ ಅದು ರುಚಿಸೋದಿಲ್ಲ. ಅಂಥದ್ರಲ್ಲಿ ನೀನು ಇಷ್ಟ ಇಲ್ಲದೆ ಹೋದರೂ ಮದುವೆ ಆಗಕ್ಕೆ ಹೊರಟಿದೀಯ. ಹೀಗಿರುವಾಗ ಆ ಸಂಬಂಧನ ಹೇಗೆ ನಿಭಾಯಿಸ್ತೀಯ ಅನ್ನೋದೇ ನನಗೆ ದೊಡ್ಡ ಚಿಂತೆ ಆಗಿದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬಿರೋಳು ನಾನು. ಆ ದೇವ್ರ ಲೀಲೆಯಿಂದ ಲೀಲಾ ನಿನ್ ಬಾಳಲ್ಲಿ ಬಂದು ನನಗೆ ಕ್ಷಮಿಸ್ಬಿಡು ರಾಮ್. ನನ್ನ ಮನಸ್ಸು ಯಾಕೋ ಲೀಲಾನ್ ಬಿಟ್ಟು ಬೇರೆಯವರನ್ನ ಒಪ್ಕೋತಾ ಇಲ್ಲ. ಲೀಲಾಗಿಂತ ಒಳ್ಳೆ ಹುಡುಗಿ ನಿನ್ ಜೀವನದಲ್ಲಿ ಬರಕ್ ಸಾಧ್ಯ ಅಲ್ಲ ಅಂತ ನನ್ನ ಮನಸ್ಸು ಈಗಲೂ ಹೇಳ್ತಾ ಇದೆ. ಸರಿ ಬಿಡು ರಾಮ್, ಏನೋ ನನ್ನ ಮನಸ್ಸಲ್ಲಿದ್ದನ್ನು ನಾನು ಹೇಳ್ಕೊಂಡ್ಬಿಟ್ಟೆ. ಆದರೆ ಪಾಪ ನೀನು ನಿನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊಳ್ಳೋಕ್ಕೋ ಆಗದೆ ಬಿಡೋಕ್ಕೋ ಆಗದೆ ಒದ್ದಾಡೋ ಅಂಥ ಪರಿಸ್ಥಿತಿಲಿದೆಯಾ? ಬಿಡು, ಆ ದೇವ್ರು ಯಾವ ದಾರಿಲಿ ನಡೆಸ್ತಾನೋ ಆ ದಾರಿಲಿ ನಡೀತಾ ಹೋಗೋಣ. ಮುಹೂರ್ತಕ್ಕೆ ಸಮಯ ಆಗ್ತಿದೆ, ಬೇಗಪ್ಪ. ಲೀಲಾಗಿಂತ ಒಳ್ಳೆ ಹುಡುಗಿ ನಿನ್ನ ಜೀವನದಲ್ಲಿ ಬರಕ್ ಸಾಧ್ಯ ಅಲ್ಲ ಅಂತ ನನ್ನ ಮನಸ್ಸು ಈಗಲೂ ಹೇಳ್ತಾ ಇದೆ. ನನ್ನ ಜೀವನದಲ್ಲಿ ನಿನ್ನ ಸ್ಥಾನ ತುಂಬಾ ಅರ್ಹತೆ ಇರೋ ಹುಡುಗಿನ ನೀನು ಆಯ್ಕೆ ಮಾಡಬೇಕು. ಇದು ಅಂತ ಆಯ್ಕೆ. ನಾನು ಮದುವೆ ಆಗೋ ಹುಡುಗಿ ಇವಳೆ. ಎಜೆ